ಕ್ರೌರ್ಯ, ಭೀಭತ್ಸ, ಭಯಾನಕ ಏನು ಪದವನ್ನ ಬೇಕಾದರೂ ಬಳಸಿ. ಇದು ಡಿ ಗ್ಯಾಂಗ್ ಅಲ್ಲ, ಅಕ್ಷರಶಃ ಡೆವಿಲ್ ಗ್ಯಾಂಗ್. ಪೊರ್ಕಿ ಪಟಾಲಂನ ರಾಕ್ಷಸತನ ಹೇಗಿತ್ತು ಅಂತ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ ಸಾಕ್ಷಿಗಳನ್ನ. ನೀವೇ ನಿರ್ಧಾರ ಮಾಡಿ, ಇವರೇನು ಮನುಷ್ಯರ ಅಥವಾ ರಾಕ್ಷಸರ. ಕ್ರೂರಾತಿ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಈ ದುರುಳರು ಕೊಂದು ಹಾಕಿದ್ದಾರೆ. ನರ ರಕ್ಕಸರ ಕ್ರೌರ್ಯವನ್ನ ಬಿಚ್ಚಿಡುತ್ತೆ ಪಬ್ಲಿಕ್ ಟಿವಿ. ನಾವು ನಿಮಗೆ ಕೆಲವೊಂದು ಸಾಕ್ಷಿಗಳನ್ನು ತೋರಿಸ್ತೀವಿ, ಮುಂದೆ ಬರುತ್ತೆ ಎಲ್ಲ ಸಾಕ್ಷಿಗಳು ಕೂಡ. ಓಕೆ, ದರ್ಶನ್ ಅಂಡ್ ಗ್ಯಾಂಗ್ನಿಂದ ಘನ ಘೋರ ಹತ್ಯೆ ನಡೆದೋಗಿದೆ. ಮನುಷ್ಯರಾದವರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಮನುಷ್ಯರೇ ಅಲ್ಲ ಬಿಡಿ, ಇವರು ರಾಕ್ಷಸರ ರೀತಿ ರೇಣುಕಾಸ್ವಾಮಿಯನ್ನ ಹಿಂಸೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಮೃಗಗಳಿಗಿಂತ ಕೆಟ್ಟದಾಗಿ ಕೊಂದಿದ್ದಾರೆ. ಮೃಗಗಳಿಗಿಂತ. ನಾವು ಇದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ನರರಕ್ಕಸರ ಕ್ರೌರ್ಯವನ್ನ ನಾವು ನಿಮಗೆ ತೋರಿಸ್ತೀವಿ. ಇದನ್ನ ಉತ್ಪ್ರೇಕ್ಷೆ ಅಂತ ಖಂಡಿತ ಅನ್ಕೋಬೇಡಿ. ನಾನು ಅದಕ್ಕೆ ಹೇಳಿದೆ, ಯಾಕೆ ನಾನು ಈ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ ಅಂತ ಇನ್ನೇನು ಕೆಲವೇ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ನಿಜಕ್ಕೂ ಕೂಡ ಒಂದು ಕ್ಷಣ ರೋಮಾಂಚನವಾಗ್ಬಿಡುತ್ತೆ ಅದನ್ನು ನೋಡ್ತಾ ಇದ್ದೆ. ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದೊಂದೇ ದೃಶ್ಯಗಳನ್ನ ಕಣ್ಣಲ್ಲಿ ನೀರು ಬರುತ್ತೆ, ರಕ್ತ ಕುದಿಯುತ್ತೆ. ನಿಜಕ್ಕೂ ಕೂಡ ರೇಣುಕಾಸ್ವಾಮಿ ದೇಹವನ್ನ ಕುಕ್ಕಿ ಕುಕ್ಕಿ ತಿಂದಿದ್ದಾರೆ ಈ ಗ್ಯಾಂಗ್ನವರು. ಮೈಯ ತುಂಬೆಲ್ಲ ಗಾಯ.